ಸೌತ್ ಇಂಡಿಯಾನಲ್ಲಿ ಪ್ರತಿಯೊಂದು ಸ್ಥಳಕ್ಕೆ ಅದರದೇ ಆದ ವಿಶೇಷತೆ ಇದೆ. ಆದರೆ ಈ ಒಂದು ಸ್ಥಳದ ವಿಶೇಷ ಬರೀ ನೋಡೋದ್ರಿಂದ ಗೊತ್ತಾಗಲ್ಲ. ಅದನ್ನು ನೀವು ಇಲ್ಲೇ ಬಂದು ಅನುಭವಿಸಬೇಕು. ಇಲ್ಲಿನ ಸುಂದರವಾದ ನೇಚರ್, ವೆದರ್ ಮತ್ತು ಇಲ್ಲಿ ಕಾಣುವ ಪ್ರತಿಯೊಂದು ಚಿತ್ರ ಕೂಡ ನಮಗೆ ಯಾರೋ ಹೊಸದಾಗಿ ಸೃಷ್ಟಿ ಮಾಡಿದ ರೀತಿ ಕಾಣಿಸುತ್ತೆ. ಆದರೆ ನಿಮಗೆ ಈ ಸ್ಥಳಕ್ಕೆ ಬಂದು ಅನುಭವ ಮಾಡೋದಕ್ಕೆ ಟೈಮ್ ಇಲ್ವಾ? ಪರವಾಗಿಲ್ಲ. ಈ ಜರ್ನಿಯಲ್ಲಿ ನಾವು ಈ ಸ್ಥಳದ ವಿಶೇಷನ ಅನುಭವಿಸೋಣ. ಇದು ಊಟಿ. ಇದರ ನಿಜವಾದ ಹೆಸರು ಉದಗಮಂಡಲಂ. ಊಟಿ ಈ ಹೆಸರೇ ನಮಗೆ ತುಂಬಾ ಪರಿಚಿತ. ಆದರೆ ನಾವು ನೋಡ್ತಿರುವುದು ಪರಿಚಿತ ಅಂತ ಅನಿಸೋಕೆ ಸಾಧ್ಯವಿಲ್ಲ. ಈ ಸುಂದರವಾದ ಬೆಟ್ಟಗಳು, ಅದರ ಮಧ್ಯದಲ್ಲಿ ಕಾಣುವ ಕೆರೆಯ ಮೇಲೆ ಸ್ವತಂತ್ರವಾಗಿ ಹಾರುತ್ತಿರುವ ಪಕ್ಷಿಗಳು, ಈ ಎಲ್ಲವೂ ಒಂದು ಕನಸಿನ ಲೋಕದ ರೀತಿ ತುಂಬ ಶಾಂತವಾಗಿತ್ತು. ಆ ಕ್ಷಣದಲ್ಲಿ ಸಮಯ ತುಂಬ ನಿಧಾನವಾಗಿ ಸಾಗ್ತಾ ಇತ್ತು. ಈ ದೃಶ್ಯಗಳನ್ನು ನೋಡ್ತಾ, ಇಲ್ಲಿನ ವೆದರನ್ನು ಅನುಭವ ಮಾಡ್ತಾ ಸ್ವಲ್ಪ ಸಮಯಕ್ಕೆ ಎಂಥವರಾದರೂ ಮೈಮನ ಮರೆಯುತ್ತಾರೆ. ಎಲ್ಲದಕ್ಕಿಂತ ಮೊದಲು ಊಟಿಯ ಕಡೆ ಪ್ರಯಾಣ ಶುರುವಾದಾಗ ಕೆಲವೇ ಸಮಯದಲ್ಲೇ ಸುತ್ತಲಿನ ವಾತಾವರಣ ನಿಧಾನವಾಗಿ ಬದಲಾಗೋಕೆ ಶುರುವಾಗುತ್ತೆ. ಬೆಟ್ಟಗಳನ್ನು ನೋಡ್ತಾ ಹೋದಂತೆ ಗಾಳಿಯಲ್ಲಿನ ತಂಪು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಇಷ್ಟೊಂದು ಸುಂದರವಾದ ಪರಿಸರ ಇರೋದಕ್ಕೆ ಕಾರಣನೇ ಇಲ್ಲಿನ ತಂಪಾದ ವಾತಾವರಣ. ಊಟಿ 7350 ಫೀಟ್ನ ಹೈಟ್ನಲ್ಲಿ ಇರೋದ್ರಿಂದ ಇಲ್ಲಿನ ಗಾಳಿ ತಿನ್ನರಾಗಿರುತ್ತೆ. ಹಾಗೆ ಅಂಥ ಪ್ರದೇಶಗಳಲ್ಲಿ ಟೆಂಪ್ರೇಚರ್ ಸಹಜವಾಗಿ ಇಳಿಯುತ್ತೆ. ಮತ್ತು ಬೇಸಿಗೆಯಲ್ಲಿ ಬಿಸಿಲು ಬಂದು ಗಾಳಿಯ ತಂಪನ್ನು ನಿಧಾನವಾಗಿ ಕಡಿಮೆ ಆಗುವಷ್ಟರಲ್ಲಿ ಬಿಸಿಲು ಕಡಿಮೆಯಾಗಿ ಮತ್ತೆ ಗಾಳಿಯಲ್ಲಿನ ತಂಪು ಹೆಚ್ಚಾಗುತ್ತೆ. ಹೀಗೆ ಇಲ್ಲಿ ನಿಧಾನವಾಗಿ ವಾತಾವರಣ ಬದಲಾಗುವ ಕಾರಣಕ್ಕೆ ಬೇಸಿಗೆಯಲ್ಲೂ ಕೂಡ ಇಲ್ಲಿ ಚಳಿಯ ವಾತಾವರಣ ಹಾಗೇ ಇರುತ್ತೆ. ಇದೇ ಇಲ್ಲಿನ ಒಂದು ಮೊದಲ ವಿಶೇಷ. ಊಟಿಯಲ್ಲಿ ಹೆಚ್ಚು ಚಳಿಯಾಗುವ ಒಂದೇ ಒಂದು ಸ್ಥಳ, ಅದು ತಲೈಕುಂದ. ಡಿಸೆಂಬರ್ ಮಂತ್ ಅಂದರೆ ಚಳಿಗಾಲದಲ್ಲಿ ಈ ಒಂದು ಭಾಗದ ಟೆಂಪ್ರೇಚರ್ 19 ಡಿಗ್ರಿ ಸೆಲ್ಸಿಯಸ್ನಿಂದ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕೆಳಗೆ ರೆಕಾರ್ಡ್ ಆಗಿದೆ. ಇದನ್ನು ನೋಡ್ತಾ ನೋಡ್ತಾ ಊಟಿಯ 360 ಡಿಗ್ರಿ ವ್ಯೂ ಕಾಣಿಸೋ ಆ ಒಂದು ಜಾಗ ಕಾಣಿಸುತ್ತೆ. ದೊಡ್ಡ ಬೆಟ್ಟ. ಇಲ್ಲಿಂದ ಇಡೀ ಊಟಿ ವ್ಯೂ ತುಂಬಾ ಸುಂದರವಾಗಿ ಕಾಣಿಸುತ್ತೆ.
ಊಟಿಯ ಮತ್ತೊಂದು ವಿಶೇಷ ಈ ಬೆಟ್ಟದ ಹೈಟ್. 8650 ಫೀಟ್ ಹೈಟ್ನಿಂದ ಇಡೀ ಸೌತ್ ಇಂಡಿಯಾಗೆ ಈ ದೊಡ್ಡ ಬೆಟ್ಟ ಸೆಕೆಂಡ್ ಹೈಯೆಸ್ಟ್ ಪೀಕ್ ಆಗಿದೆ. ಊಟಿಯಲ್ಲಿ ಬೇಸಿಗೆ ಕಾಲದಲ್ಲಿ ಆಗೋ ಚಳಿಯ ಅನುಭವ ತುಂಬಾ ವಿಶೇಷ. ಊಟಿ ವೆದರ್ ಅಂತೂ ತುಂಬಾ ಸುಂದರವಾಗಿದೆ. ಬೇಸಿಗೆಗಾಲ ಶುರುವಾಗಿದ್ರು ಕೂಡ ಇಲ್ಲಿ ಚಳಿ ಮಾತ್ರ ಹಾಗೇನೇ ಇದೆ. ನಾನು ಹಾಗೆ ಗೂಗಲಲ್ಲಿ ನೋಡ್ತಾ ಇದ್ದೆ, 14 ಡಿಗ್ರಿ ಅಂತ ತೋರಿಸ್ತಾ ಇದೆ. ಬಟ್ ಅದರಲ್ಲಿ ನಿಜಕ್ಕೂ 14 ಡಿಗ್ರಿಗಿಂತನೂ ಕಮ್ಮಿ ಇದೆ. ನನ್ನ ಕೈಯೆಲ್ಲ ಹಂಗೇನೆ ನಂಬಾಗ್ತಾ ಇದೆ. ನನಗೆ ಫಿಂಗರ್ನ ಮಡ್ಸೋಕ್ಕೂ ಆಗ್ತಲ್ಲ, ಅಷ್ಟು ಚಳಿ ಇತ್ತು ಬೆಳಗ್ಗೆ. ಆ ಕೆರೆ ಮೇಲೆ ಒಂಥರ ಫಾಗ್ ಥರ ಬರೋದು, ಮತ್ತು ಮರ ಗಿಡಗಳಿಂದ ಸೂರ್ಯನ ಕಿರಣ ಬೀಳ್ತಿರೋದು, ಮತ್ತು ಒಂದೊಂದ್ಸಲ ಇಲ್ಲಿ ಒಂದೊಂದು ಜಾಗ ಕೂಡ ಒಂದೊಂದು ಥರ ವಾಲ್ಪೇಪರ್ ಥರ ಕಾಣಿಸ್ತಾ ಇದೆ. ನನಗಂತೂ ಒಂದೊಂದು ತೆಗಿತಿದ್ದಂಗೆ ಇನ್ನೊಂದು ಜಾಗ ತುಂಬಾ ಸುಂದರವಾಗಿ ಕಾಣಿಸೋಕ್ಕೆ ಶುರು ಆಗುತ್ತೆ. ಪುನಃ ಆ ಜಾಗ ನೋಡ್ತಿದ್ದಂಗೆ ಇನ್ನೊಂದು ಜಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಜಕ್ಕೂ ನನ್ನ ಕೈಯಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಲ್ಲ, ಅಷ್ಟು ಸುಂದರವಾಗಿದೆ ಮಾತ್ರ ಈ ಜಾಗ. ನನಗಂತೂ ಈ ಜಾಗ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೊದಲಿಗೆ ಇದು ಕೇವಲ ಒಂದು ಸುಂದರವಾದ ಹಿಲ್ ಸ್ಟೇಷನ್ ಅಂತ ಅನ್ನಿಸ್ತು. ಆದರೆ ನಿಧಾನವಾಗಿ ಈ ಸ್ಥಳದ ಫೀಲಿಂಗ್ ಬೇರೆ ಅನ್ನೋದು ಗೊತ್ತಾಗೋಕ್ಕೆ ಶುರುವಾಯಿತು. ಅದರ ಬಗ್ಗೆ ತಿಳ್ಕೋಬೇಕಾದ್ರೆ ನಾವು ಕಾಲಪುಟಗಳ ಹಿಂದೆ ನೋಡಬೇಕಾಗುತ್ತೆ. ಇಂತಹ ಸುಂದರವಾದ ಪರಿಸರಕ್ಕೆ ಊಟಿ ಎಂಬ ಹೆಸರು ಇರೋದಕ್ಕೂ ಮುಂಚೆ ಇಲ್ಲಿನ ಬೆಟ್ಟಗಳು ಮೌನವಾಗಿತ್ತು. ಆದರೆ ಖಾಲಿ ಇರಲಿಲ್ಲ. ಅಲ್ಲಿ ವಾಸವಿದ್ದಿದ್ದು ತೋಡ ಜನಾಂಗ. ಈ ಬೆಟ್ಟಗಳ ಮೊದಲ ನಿವಾಸಿಗಳು. ಆದ್ದರಿಂದ ಅವರ ಜೀವನ ಪರಿಸರದ ಜೊತೆಗೆ ಒಂದಾಗಿತ್ತು. ಸುಂದರವಾದ ಜೀವನ, ತಂಪಾದ ಗಾಳಿ, ದಿನಗಳು ನಿಧಾನವಾಗಿ ಸಾಗ್ತಾ ಇತ್ತು. ಆದರೆ ಒಂದು ದಿನ 1819ರಲ್ಲಿ ಈ ಬೆಟ್ಟಗಳನ್ನು ಒಂದು ವ್ಯಕ್ತಿ ಗಮನಿಸ್ತಾ ಇದ್ರು. ಜಾನ್ ಸುಲಿವಾನ್ 1819ರಲ್ಲಿ ಈ ಬೆಟ್ಟಗಳಿಗೆ ಕಾಲಿಟ್ಟ. ಅವನು ಇಲ್ಲಿನ ಸುಂದರವಾದ ಪರಿಸರವನ್ನು ನೋಡುತ್ತಾ ತನ್ನದೇ ಒಂದು ಕನಸನ್ನು ಕಟ್ಟಿದ. ಈ ನೆಲದ ಹಳೆಯ ಕಥೆಗಳನ್ನು ಬದಲಾಯಿಸಲು ಶುರು ಮಾಡಿದ. ದಾರಿಗಳು ನಿರ್ಮಾಣವಾದವು, ರಸ್ತೆಗಳು ಬಂದವು, ಮನೆಗಳು ಹುಟ್ಟಿದವು, ಕೆರೆಗಳು ಹುಟ್ಟಿದವು. ಆದ್ದರಿಂದ ಈ ಬೆಟ್ಟಗಳು ನಿಧಾನವಾಗಿ ಬದಲಾಗೋಕೆ ಶುರುವಾಯಿತು. ಈ ನೆಲದ ಮೊದಲ ಚರ್ಚ್ ನಿರ್ಮಾಣವಾಗಿದ್ದು 1830ರಲ್ಲಿ. ಸುಮಾರು 196 ವರ್ಷದ ಹಳೆಯ ಚರ್ಚ್ ಇವತ್ತಿಗೂ ನಾವು ನೋಡಬಹುದು. ಇವತ್ತು ಈ ಚರ್ಚನ್ನು ನೋಡಿದಾಗ ಇದು ಕೇವಲ ಒಂದು ಹಳೆಯ ಕಟ್ಟಡದಂತೆ ಕಾಣಬಹುದು. ಆದರೆ ಇದರ ಗೋಡೆಗಳಲ್ಲಿ ಊಟಿಯು ಬದಲಾಗುವ ಕಥೆಯೊಂದು ಅಡಗಿದೆ. ಹೊಸ ಜನರು ಬಂದರು, ಹೊಸ ಆಲೋಚನೆಗಳು ಮೂಡಿದವು, ಹೊಸ ಗುರುತುಗಳು ಹುಟ್ಟಿದವು. ಈ ಚರ್ಚ್ ಆ ಬದಲಾವಣೆಗಳ ಮೌನ ಸಾಕ್ಷಿಯಾಗಿದೆ.
ಆದರೆ ಈ ಬದಲಾವಣೆ ಇಲ್ಲಿಗೆ ನಿಲ್ಲಲಿಲ್ಲ. ಈ ಬೆಟ್ಟಗಳನ್ನು ತಲುಪುವ ಆ ಸಾಹಸ. ಅಂದಿನ ಕಾಲದಲ್ಲಿ ಈ ಬೆಟ್ಟಗಳಿಗೆ ಬರುವುದು ಅಷ್ಟು ಸುಲಭವಾಗಿರಲಿಲ್ಲ. ತುಂಬ ಎತ್ತರದ ಬೆಟ್ಟಗಳು, ಆಳವಾದ ಕಣಿವೆಗಳು, ಮಂಜಿನಿಂದ ಮುಚ್ಚಿ ಹೋಗುವ ದಾರಿಗಳು ಒಂದು ದೊಡ್ಡ ಸವಾಲಾಗಿತ್ತು. ಆದರೆ ಈ ಬೆಟ್ಟಗಳನ್ನು ಏರುವುದು ಗುರಿಯಾಗಿತ್ತು. 1891ರಲ್ಲಿ ಒಂದು ಕನಸು ಆರಂಭವಾಯಿತು. ಈ ಬೆಟ್ಟಗಳನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಕನಸು. ತುಂಬ ಜನರು ಅಸಾಧ್ಯವೆಂದು ಭಾವಿಸಿದ್ದ ಕನಸು. ಏಕೆಂದರೆ ಕೇವಲ 46 ಕಿಲೋಮೀಟರ್ನಲ್ಲಿ 320 ಮೀಟರ್ಸ್ನಿಂದ 2200 ಮೀಟರ್ಸ್ ಹೈಟಲ್ಲಿರುವ ಈ ಬೆಟ್ಟಗಳಿಗೆ ಬರೋದಕ್ಕೆ ಸಾಮಾನ್ಯ ರೈಲುಗಳಿಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಒಂದು ವಿಭಿನ್ನ ಪರಿಹಾರ ಅಲ್ಲಿ ಹುಟ್ಟಿತು. ರ್ಯಾಕ್ ಆ್ಯಂಡ್ ಪಿನಿಯನ್ ಸಿಸ್ಟಮ್. ಇದೇ ಈ ನೀಲಗಿರೀಸ್ ರೈಲ್ವೇಸ್ನ ವಿಶೇಷ. ಇಡೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಏಷ್ಯಾದಲ್ಲೇ ಮೊದಲ ಬಾರಿಗೆ ಈ ವಿಶೇಷವಾದ ರೈಲ್ವೆ ಹಳಿಗಳು ಬಂದಿದ್ದು ಈ ನೀಲಗಿರೀಸ್ ಮೌಂಟೇನ್ಸ್ನಲ್ಲಿ. ಮತ್ತು ಒಂದು ದಿನ 15 ಜೂನ್ 1899ರಲ್ಲಿ ಮೇಟುಪಾಳ್ಯಂನಿಂದ ಕೂನೂರ್ಗೆ ಮೊದಲ ಪ್ರಯಾಣ ಆರಂಭವಾಯಿತು. ಇಂದು 100ಕ್ಕೂ ಹೆಚ್ಚು ವರ್ಷಗಳ ನಂತರವೂ ಅದೇ ಪ್ರಯಾಣ ಮುಂದುವರಿಯುತ್ತಿದೆ. ಪ್ರತಿ ತಿರುವಿನಲ್ಲೂ ಒಂದು ಸುಂದರ ದೃಶ್ಯ. ಪ್ರತಿ ಸುರಂಗದ ನಂತರ ಒಂದು ಹೊಸ ಬೆಳಕು. ಪ್ರಯಾಣಿಸುವಾಗ ಆಗುವ ಆ ಕುತೂಹಲದ ನೋಟ. ಈ ಟಾಯ್ ಟ್ರೈನ್ ಕೇವಲ ಜನರನ್ನು ಸಾಗಿಸುತ್ತಿಲ್ಲ. ಅಂದು ಜಾನ್ ಸುಲಿವಾನ್ ಮತ್ತು 100 ಜನರು ಕಂಡ ಕನಸನ್ನು ಇಡೀ ವಿಶ್ವಕ್ಕೆ ತೋರಿಸುತ್ತಿದೆ. ಈ ಜರ್ನಿಯಲ್ಲಿ ನಾವು ನೋಡಿದ್ದು ಕೇವಲ ಒಂದು ಸುಂದರವಾದ ಹಿಲ್ ಸ್ಟೇಷನ್ ಮಾತ್ರ ಅಲ್ಲ, ಈ ಬೆಟ್ಟಗಳ ನಡುವೆ ಅಡಗಿರುವ ಕಥೆಗಳನ್ನು, ಪರಿಸರದ ಜೊತೆಗೆ ಒಂದಾಗಿ ಬದುಕಿದ್ದ ಆ ತೋಡ ಜನಾಂಗದ ಕತೆ, ಒಬ್ಬ ವ್ಯಕ್ತಿಯ ಕನಸಿನಿಂದ ಬದಲಾಗತೊಡಗಿದ ಈ ನೆಲದ ಕತೆ, ಕಾಲದೊಂದಿಗೆ ಹೊಸ ಗುರುತುಗಳನ್ನು ಪಡೆದ ಈ ಊರಿನ ಕತೆ, ಮತ್ತು ಈ ಸುಂದರವಾದ ಬೆಟ್ಟಗಳ ಮಧ್ಯದಲ್ಲಿ ಇಂದಿಗೂ ಸಾಗುತ್ತಿರುವ ಒಂದು ಪ್ರಯಾಣದ ಕತೆ. ನಾವು ಊಟಿಗೆ ಬಂದಾಗ ಅದರ ಸೌಂದರ್ಯವನ್ನು ನೋಡುತ್ತೇವೆ, ಆದರೆ ಆ ಸೌಂದರ್ಯದ ಹಿಂದೆ ನಿಂತಿರುವ ಈ ಕಥೆಗಳನ್ನು ಗಮನಿಸುವುದಿಲ್ಲ.
ಬಹುಶಃ ಊಟಿಯ ಸೌಂದರ್ಯ ಅದರ ಚಳಿಯಲ್ಲಿ ಇಲ್ಲ, ಅದರ ಹಿಂದೆ ಉಳಿದುಕೊಂಡಿರುವ ನೆನಪುಗಳಲ್ಲಿ ಇದೆ.